ಈ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಮುಂದುವರೆದಿರೋದಕ್ಕ ಕದನ ವಿರಾಮ ಘೋಷಣೆ ಆಗಿರೋದಕ್ಕ ಅದನ್ನು ಸ್ಪಷ್ಟಪಡಿಸಿ ಫಸ್ಟ್. ನೋಡಿ, ನಾವು ಸೈನಿಕರಿಗೆ ಬೆಂಬಲ ಸೂಚಿಸುವಂತ ಒಂದು ಕಾರ್ಯಕ್ರಮವನ್ನ ತಿರಂಗ ಹೇಳ್ತೀರಾ ಒಂದ್ ಕಡೆ 12ನೇ ತಾರೀಕಿಗೆ ಪೂರ್ವ ನಿಯೋಜನೆ ಆಗಿತ್ತು, 12ನೇ ತಾರೀಕಿಗೆ ನಡೆಸಬೇಕಿತ್ತು ಅಂತ ಹೇಳ್ತೀರಾ. ಅಂದ್ರೆ 12ನೇ ತಾರೀಕು ನಡೆಸಬೇಕು ಅಂತ ನೀವು ಆಗ್ಲೇ ಪೂರ್ವ ನಿಯೋಜನೆ ಮಾಡ್ಕೊಂಡಿದ್ದೀರಾ. 12ನೇ ತಾರೀಕು ಇನ್ನೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇದ್ದಂತಹ ಸೇನಾ ಮುಖ್ಯಸ್ಥರು ಮಾತುಕತೆಯನ್ನೇ ನಡೆಸಿರ್ಲಿಲ್ಲ, ಕದನ ವಿರಾಮವನ್ನ ಘೋಷಣೆ ಮಾಡಿರ್ಲಿಲ್ಲ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ಬಂದು ಭಾಷಣವನ್ನೂ ಮಾಡಿರ್ಲಿಲ್ಲ. ಆಗ್ಲೇ ಪೂರ್ವ ನಿಯೋಜನೆವಾಗಿ ಎಲ್ಲವನ್ನೂ ಲೆಕ್ಕಾಚಾರ ಆಗಿ 12ನೇ ತಾರೀಕೆ ಅಂತ ಹೇಳ್ಬಿಟ್ಟು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಹೇಗೆ? ಓಕೆ, ಮೋದಿಯವರ ಭಾಷಣದಲ್ಲ, ಮೋದಿಯವರ ಭಾಷಣದಲ್ಲಿ ಸೈನ್ಯದ ಕಾರ್ಯದರ್ಶಿ ಆದಂತ 24 ನಿಮಿಷದ ಮೋದಿಯವರ ಭಾಷಣದಲ್ಲೂ ಎಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಆಗಲಿ ಅಥವಾ ಅಮೆರಿಕ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ. ಇದು ಒಂದು.